ನಮಸ್ಕಾರ. ಎಲ್ಲರೂ ಬೋರ್ವೆಲ್ ಕೆಲಸ ಮಾಡ್ತಾಯಿದ್ದಾರೆ, ನಾವು ಮಾಡ್ತಾಯಿದ್ದೀವಿ. ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಫಸ್ಟು ಸೈಟ್ ಹತ್ರ ಬಂದಿದ್ದೀವಿ. ಆಪೋಸಿಟ್ ರೋಡು, ಲೆಫ್ಟ್ ಸೈಡ್ ರೋಡು, ರೈಟ್ ಸೈಡ್ ರೋಡು, ಆಮೇಲೆ ಸೈಟು 4 ಸೈಡ್ನಲ್ಲಿ. ಸೈಟ್ ಒಳಗಡೆ ಬಂದರೆ ಎಷ್ಟು ಹೈಟ್ ಇರುತ್ತೆ, ಬೋರ್ವೆಲ್ ಎಲ್ಲಿ ಐತೆ, ಜೀಪ್ ಬಂದರೂ ಸರಿ, ಬೇರೆ ಏನೋ ಬೋರ್ವೆಲ್ ಗಾಡಿ ಬರಬೇಕಂದ್ರೂ ಸರಿ, ಮೇಲೆ ನನಗೆ ಡಿವೈನಿಂಗ್ ಗೊತ್ತಿದೆ. ಸೊ ಏನೈತೆ ನಾವು ತಿಳ್ಕೊಳ್ತೀವಿ, ಸರಿನಾ? ಇದು ಚಾರ್ಜ್ ಮಾಡಿಲ್ಲ, ನಾನು ಸ್ಟಡಿ ಮಾಡೋಕ್ಕೆ ನಾನು ತಿಳ್ಕೊಂಡಿದ್ದೀವಿ ಇದೇ ಥರ ರಿಪೋರ್ಟ್ ಬರುತ್ತಾ ಬೇಡಣ ಅಂತ ಏನು ಹೇಳಲ್ಲ, ಸರಿನಾ? ಒಂದು ಎಕ್ಸ್ಪೀರಿಯೆನ್ಸು, ಸ್ಟಡಿ ಮಾಡೋದು, ರಿಸರ್ಚ್ ಮಾಡೋದು, ಆ ಥರ, ಸರಿನಾ? 2 ಗ್ಯಾಪ್ ಐತೆ ಅಷ್ಟೇ. ಆ ಡೆಪ್ತು ಕ್ಯಾಮ್ರಾ ಅವ್ರು ಹೇಳ್ತಾರೆ, ಅದನ್ನೆಲ್ಲ ನೋಡ್ಕೊಬೋದು, ಸರಿನಾ? ಬಟ್ ನಾವು ಹೇಳಿದ್ರೆ ನಂಬಲ್ಲ. ಸೈಟ್ ಮುಂಚೆ 7 ಟೈಮ್ಗೆ ಹೋಗ್ಬಿಡ್ತೀವಿ. ಅಲ್ಲಿ ಸ್ವಲ್ಪ ರೆಡಿ ಮಾಡ್ತೀವಿ, ಗಾಡಿಗಳು ತೆಗಿಬೇಕು, ಇಲ್ಲ ಬೇರೆ ಏನು ರೆಡಿ ಮಾಡಬೇಕು, ಅದೆಲ್ಲ ರೆಡಿ ಮಾಡ್ತೀವಿ. ಕಸ್ಟಮರ್ ಆಚೆ ಕಡೆ ಹೋಗಿರ್ತಾರೆ, ಬಾಮ ಸ್ಟ್ರೇಟ್ ಒಳಗಡೆ ಹೋಗಿ ಅದೇ ಬಂದ್ಬಿಟ್ರು. ಓಕೆ ಪೆನ್ ಡ್ರೈವ್ ಇವ್ರ ಕೊಟ್ಟು ಕಳ್ಸೋಣ. ನೋಡಿ, ನಾವು ಹೋಗ್ಬಿಟ್ಟೆಲ್ಲ ಪ್ಲ್ಯಾನ್ ಮಾಡಿದ್ರೆ ಬೇಡಣ್ಣ, ಇವ್ರು ಫ್ರೀಯಾಗಿ ಬಂದು ಕ್ಯಾಮ್ರಾ ಮಾಡಿಬಿಡ್ತಾರೆ. ಎಲ್ಲ ಒಳ್ಳೆಯದೇ, ಒಂದು ಟೀಮ್ ವರ್ಕು. ಅವರು ಬಂದು ವೇಸ್ಟ್ ಮಾಡೋದು ಬೇಡ. ರೆಡಿಯಾಗಿ ಇಟ್ಕೊಂಡ್ಬಿಟ್ಟು ಮಿಷಿನೆಲ್ಲ ರಿಮೂವ್ ಮಾಡ್ತಾರೆ, ಏನದ ಸೊಲ್ಯೂಷನ್ ಹೇಳಬಹುದು, ಸರಿನಾ? ಫುಲ್ ಕ್ಯಾಮ್ರಾ ಮಾಡಿ ಇವ್ರು ಕವರ್ ಮಾಡಿ ರಿಪೋರ್ಟ್ ಸಿಕ್ಕುತ್ತೆ. ವಾಚ್ಮನ್ ಕವರ್ ಮಾಡಿದ ಮೇಲೆ ಏನು ಮಾಡ್ಬೋದು ಹಲೋ, ಎಲ್ಲರೂ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾರೆ. ಇದು ಬಂದು ಅದು ಅಪಾರ್ಟ್ಮೆಂಟ್ ಅವರು ಮೊಬೈಲ್ನಲ್ಲಿ ಸರಿಗೆ ಬಿಡ್ತಾ ಇದ್ದಾರೆ. ಸುಮ್ಮನೆ ಆ ವಿಡಿಯೋ ಸೇವ್ ಮಾಡಿಕೊಂಡ್ರೆ ಯಾವಾಗಲೂ ರಿಕಾರ್ಡ್ ಇರುತ್ತೆ. ಅವ್ರು ಏನು ರಿಕಾರ್ಡ್ ಮೇಂಟೈನ್ ಮಾಡಬೇಕಂತ ಏನಿಲ್ಲ. ಡಸ್ಟ್ ಸರಿನಾ? ಹೋದ ಟೈಮ್ ಸ್ಕ್ಯಾನಿಂಗ್ ಮಾಡಿದ್ದೀವಿ, ಅವಾಗ ವಾಟರ್ ಲೆವೆಲು ಕಡಿಮೆ ಇತ್ತು, ಈಗ ಸ್ವಲ್ಪ ಡೌನ್ ಆಗಿದೆ. ಮೇಲೆ ಇತ್ತು, ಈಗ ಕೇಸಿಂಗ್ ಫಿನಿಶ್ ಆಗ್ಯಾ, ಸರಿನಾ? 2 ಕೇಸಿಂಗ್ ಡ್ಯಾಮೇಜ್ ಆಗಿಲ್ಲ, ಮೇಲೆ ನೀರು ಬರ್ತಾ ಇದೆ. ಮೋಸ್ಟ್ಲಿ 20-30 ಫೀಟ್ ಇರ್ಬೋದು, ಕೇಸಿಂಗ್ ಬರ್ತಾ ಇಲ್ಲ ಹೇಳ್ತಾರೆ. ಒಂದು 35 ಫೀಟು ಆಸ್ ಪರ್ ಕ್ಯಾಮರಾ ಗ್ಯಾಪ್ ಐತೆ. ಅದು ನೀರು ಖಾಲಿ ಮಾಡಿದ್ರೆ ಗೊತ್ತಾಗುತ್ತೆ. ಅದನ್ನು ತೋರಿಸಿದ್ವಿ. ದೊಡ್ಡ ಗ್ಯಾಪ್ ಬರೋ ಟೈಮ್ನಲ್ಲಿ ದೊಡ್ಡದಾಗಿ ಹೋಲ್ ಬರುತ್ತೆ, ಅದು ನೋಡ್ಕೊಳ್ಳಿ. ಇದರಲ್ಲಿನೂ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹೇಳ್ತಾ ಇದ್ವಿ. ಅವಾಗ 100 ಅಡಿ ಆಗಿದೆ, 20 ಅಡಿ ಆಗಿದೆ, ಏನಾಗಿದೆ ಅಂತ ಹೇಳ್ತಾ ಇದ್ವಿ. ವಾಚ್ ಮಾಡೋ ಸೊಲ್ಯೂಷನು ಕೊಟ್ಟಿದ್ದೀವಿ, ಅವರು ನೋಡ್ತಾ ಇದ್ದಾರೆ. ಸೆಂಟ್ರಲ್ ಸ್ಪೀಚ್ ಬರುತ್ತೆ. 80 ಫೀಟ್ ಮೇಲೆ ಡ್ರೈ ಗ್ಯಾಪ್ ನೋಡಿ. फुल करो उसको, कैश बुलाओ, कैश लेके आ जाओ, बोरवेल प्रॉब्लम है, लेके आओ कैश करके. 100 फीट में ड्राई गैप है सर, बड़ा वाला 100 गैप में ड्राई गैप. 100 फीट ड्राई गैप. ओके. ಸರ್ 35 ಫೀಟ್ ಕೇಸಿಂಗು, 80 ಫೀಟ್ ಓಕೆ. ನೀವು ಕೊಡಿ 35 ಫೀಟ್ ಕೇಸಿಂಗು, 80 ಫೀಟು ಎಮ್ ಟಿ ಗ್ಯಾಪು, ಆಮೇಲೆ 100 ಫೀಟ್ ಎಮ್ ಟಿ ಗ್ಯಾಪು. ಅವ್ರು ರಿಪೋರ್ಟ್ ಕೊಡ್ತಾರೆ. ಚೆಕ್ से नहीं चलेगा, चेक ले तोड़ दे ना, वो चेक नहीं लेगा वो लोग. नहीं चेक नहीं लेगा बोलो उसको यार, चेक नहीं लेगा बोलो उसको. वो काम तो करता नहीं है. बोला 10,000 लेने के लिए जाने. ಲೈಟಾಗಿ ನೀರು ಹೋಗ್ತದೆ. ಎಲ್ಲಿಂದಮ್ಮ ಅದು? ರೈಟ್ ಸರ್.
ಬೀಳ್ತಾ ಇದೆಯಲ್ಲ ಕೆಳಗೆ. ಅಲ್ಲಿ ಡ್ರೈ ಗ್ಯಾಪ್ ಇದ್ದಲ್ಲ, ಅಲ್ಲಿಂದ ಅನಿಸ್ತಿರೋದು. ಸ್ವಲ್ಪ ಲೆಕ್ಕಾಗಲ್ಲ. मोह चला गया। ವಾಟರ್ ಲೆವೆಲ್ಲಾ? ಹಾಂ, ವಾಟರ್ ಲೆವೆಲ್ ಬಂದಿದೆ. ಎಷ್ಟು ಫೀಟ್ ಇದೆ? ಹೇಳ್ತಾರೆ ಸರ್, ಹೇಳ್ತಾರೆ, ಒಂದು ನಿಮಿಷ. ಇಲ್ಲ, ವಾಟರ್ ಲೆವೆಲ್ ಥರ ಕಾಣಿಸ್ತಾ ಇದೆ. ಇಲ್ಲ, ಈಗ ವಾಟರ್ ಲೆವೆಲ್ ಬಂದಿದೆ. ಎಷ್ಟು ಫೀಟ್ ಇದೆ ಅದು? ಹೇಳ್ತಾರೆ ರೀ ಸರ್. 500 ಇಂದ ಮೇಲೆ ಹೋಗಿದೆ. 565 ವಾಟರ್ ಲೆವೆಲು ಕಡಿಮೆ ಆಗಿದೆ. 565ನಲ್ಲಿ ವಾಟರ್ ಲೆವೆಲ್ ಐತೆ. ನೀರಿನ ಒಳಗಡೆ ಹೋಗ್ತಾ ಇದೆ. ಡ್ರೈ ಗ್ಯಾಪ್, ಹಾಂ, ಡ್ರೈ ಗ್ಯಾಪ್, ಬಿಗ್ ಡ್ರೈ ಗ್ಯಾಪ್. ವಾಟರ್ ಲೆವೆಲ್ ದೊಡ್ಡ ಡ್ರೈ ಗ್ಯಾಪ್. ಎಷ್ಟು ಫೀಟಿಗೆ? 565. ಇದು ಎಷ್ಟು ಫೀಟಮ್ಮ? 600. 600 ದೊಡ್ಡ ಗ್ಯಾಪು, ಡ್ರೈ ಗ್ಯಾಪ್. ಬಟ್ ಮೋಟ್ರ್ ಬಂದಿದೆ. $670 ಮೋಟ್ರ್ ಲೆವೆಲು. ವಾಟರ್ ಲೆವೆಲ್ ಹಾಂ, ಅದು ಕೆಳಗಡೆ ಹೋಗುತ್ತೆ ನೋಡಿ. पानी कितना फीट में मिला आपको? ಕೆಳಗಡೆ ಹೋಗ್ತಾ ಇದೆ, ಕೆಳಗಡೆ ಹೋಗ್ತಾ ಇದೆ. ಮೋಟ್ರ್ ಕೆಳಗಡೆ ಹೋಗ್ತಾ ಇದೆ. ಕ್ಯಾಮ್ರಾ 565. ಲಾಸ್ಟ್ ಟೈಮ್ ಹೋಗಿಲ್ಲ, ಈಗ ಹೋಗ್ತಾ ಇದೆ. ಸ್ಟಾಪ್. ಬಾಟಮ್ ಎಷ್ಟು? ನನ್ನ ಲೆಕ್ಕ ಪ್ರಕಾರ ಇರೋ ನೀರು ಬಂದು ಒಂದು 5 ಮಿನಿಟ್ಸಿಂದ 7 ಮಿನಿಟ್ಸ್ ಬರುತ್ತೆ. ಅಷ್ಟು ನೇರ ನೀವು ಯೂಸ್ ಮಾಡಿಬಿಟ್ಟು ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿಬಿಟ್ರೆ ಮೋಟ್ರ್ ಚೆನ್ನಾಗಿರುತ್ತೆ. ಹಂಗೆ ರನ್ ಮಾಡಿದರೆ ಇದಾಗ್ಬಿಡುತ್ತೆ. 7-8 मिनट चलाना है। 700 ಫೀಟ್ ಬೋರ್ವೆಲ್ ಎಂಡು. ಎಲ್ಲಿ ಮಾಡಲ್ಲ ಸರ್ ಸ್ವಲ್ಪ ತೋರಿಸಿ ನೋಡಿ. ಈ ಥರ ಬ್ಲ್ಯಾಕ್ ಬಂದರೆ ಆಫ್ ಅಂತ ಲೆಕ್ಕ, ಅದು ಎಂಡ್ ಅಂತ ಲೆಕ್ಕ. ಬಾಟಮ್ ಫಿನಿಶು. ಅಷ್ಟೇನಾ? ಮೇಲೆ ಹೋಗೋದಿಲ್ಲ. टैंकर आ रहा था, तुम्हें पानी भरा है? सुबह आया, जोर से आया। ಅದನ್ನು ಒಳ್ಳೆಯದು ಓಪನ್ ಮಾಡಿಬಿಟ್ಟು ಫೇಸು ಯಾವ ಇದನ್ನಲ್ಲಿ ಇದೆ ಅಂತ ನಾವು ಫೋಟೋ ಮಾಡ್ಕೊಬೇಕು. ಎಲ್ಲೋ ರೆಡ್ ಅಂತ ಫಸ್ಟ್ ಫೇಸು. ಆಮೇಲೆ ನಾವು ಚೇಂಜ್ ಮಾಡಿ ಕೊಡಬೇಕು. ಚೇಂಜ್ ಮಾಡಿ ಕೊಟ್ಟರೆ ಎಫೆಕ್ಟಿವ್ ಇದೆಯನ್ನ ಅಲ್ಲಿಂದ ನೋಡಬೇಕು. ಎಫೆಕ್ಟಿವ್ ಇಲ್ಲ ಅಂದರೆ ಹಳೆ ಇದಕ್ಕೆ ಇಟ್ಬಿಡಬೇಕು. ಇದು ಒಂದು ಚಾನ್ಸು. ಇದು ಆದಮೇಲೆ ಒಂದು ಟ್ರ್ಯಾಕ್ಟರ್ ನೀರು ತರಿಸ್ಬೇಕು. ಒಂದು ಟ್ರ್ಯಾಕ್ಟರ್ ನೀರು ತರಿಸ್ಬಿಟ್ಟು ಒಳಗಡೆ ಬಿಡಬೇಕು. ಒಳಗಡೆ ಬಿಟ್ಟು ಫೇಸ್ ಎಲ್ಲ ಚೇಂಜ್ ಮಾಡೋಂಗಿಲ್ಲ. ಯಾವ ಫೇಸ್ನಿಲ್ಲ ಅದೇ ಫೇಸ್ನಲ್ಲೇ ಚೇಂಜ್ ಒಳಗಡೆ ಬಿಟ್ಟು ನೀವು ಇದನ್ನೆಲ್ಲ ಆನ್ ಮಾಡಬೇಕು. ಮೋಟ್ರ್ ಆನ್ ಮಾಡಬೇಕು. ಸರಿನಾ? ಮೋಟ್ರ್ ಆನ್ ಮಾಡಿದ್ರೆ ನೋ ಪ್ರಾಬ್ಲಮ್, ಸೆಟ್ ಆಗಿಬಿಡುತ್ತೆ. ಫಸ್ಟು ನೀರು ಹಾಕ್ಬಿಟ್ಟು ಓವರ್ಫ್ಲೋ ಆಗಬೇಕು. ಓವರ್ಫ್ಲೋ ಆದಮೇಲೆ ಮೋಟ್ರ್ ಆನ್ ಮಾಡಬೇಕು. ನೀರು ಬಂದು ಬೋರ್ವೆಲ್ ಒಳಗಡೆ ಬಿಡಬೇಕು. ಟ್ಯಾಂಕರ್ ನೀರು ಅಲ್ಲಿಂದ ಇಲ್ಲಿ ತಗೊಳ್ಬೇಕು. ಆವಾಗ ಈ ಟ್ಯಾಂಕ್ ಖಾಲಿಯಾಗಿರಬೇಕು. ಖಾಲಿ ಇರಬೇಕು. ಇದ್ರೆ ಮಾಡ್ಬೋದು. ಅದು ಒಂದು 2 ಆಪ್ಷನ್ ಮಾಡಿ. ಇದು 2 ಓಕೆ ಆದಮೇಲೆ ಆಗಿಲ್ಲ ಅಂದರೆ ನನಗೆ ಕ್ಯಾರಿ ಕೆಳಗಡೆ ಹೋಗಿದ್ರೆ ನೀರು ಬರುತ್ತಾ ಇಲ್ಲ ಅಂತ ಚೆಕ್ ಮಾಡೋಣ. ಇದರಲ್ಲಿ ಸೆಟ್ ಆಗಿಬಿಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸರಿನಾ ಸರ್? ಸರ್ ನೀರು ಚೆನ್ನಾಗೇ ಬರ್ತಾಯಿದೆ ಸರ್. ಕೇಳಿ ನೋಡಿ. ವಾಟರ್ ಲೆವೆಲ್ ಕಡಿಮೆ ಆಗಿದೆ. ಹೌದೌದು ಮಾಡಿ ಕೊಟ್ಬಿಟ್ಟೆ. ಹಂಗೆ ನಾನು ತೋರಿಸಿ ಎಲ್ಲ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ.
ಸರಿನಾ. ಕ್ಯಾಮ್ರಾ ಅವರಿಬ್ಬರು ಬಂದಿರ್ತಾರೆ, ಒಬ್ಬರು ವೈರು ತೆಗಿತಾರೆ, ಒಬ್ಬರು ಸುತ್ತಬೇಕು. ಬಟ್ ನಾವು ಹಂಗಿಲ್ಲ, ಎಲ್ಲರಿಗೂ ಹೆಲ್ಪ್ಲೆಸ್ ಇರಬೇಕು. ಸರಿ ಅಂತ ಹೆಲ್ಪ್ ಮಾಡ್ತೀವಿ, ಈಸಿ ಆಗಿಬಿಡುತ್ತೆ ಕೆಲಸ. ಅವ್ರು ಬೇಗ ನೆಕ್ಸ್ಟ್ ಜಾಬ್ಗೆ ಹೋಗ್ಬೋದು. ಸೊ ನೆಕ್ಸ್ಟ್ ಟೈಮ್ ನಾವು ಕರೆದರೂ ಸರಿ ಇವ್ರು ಹೆಲ್ಪ್ ಮಾಡ್ತಾರೆ ಅಂತ ಇನ್ ಟೈಮಿಗೆ ಬಂದುಬಿಡ್ತಾರೆ. ಸರಿನಾ. ಎಲ್ಲ ಟೈಮ್ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ಸರಿನಾ. ನಾನೊಂದು 10,000 ವೀಡಿಯೋ ಮೇಲೆ ಅಪ್ಲೋಡ್ ಮಾಡಿದ್ದೀವಿ. ಅಟ್ಲೀಸ್ಟು ಒಂದು 50% ಮೆಸೇಜ್ ಇರುತ್ತೆ ಅಂತ ನಾನು ಒಪ್ಕೊಳ್ತೀವಿ. ಸಾಕಲ್ಲ. ಸರಿನಾ. ಬೇರೆ ಯೂಸ್ ಆಗುತ್ತೆ. ಬೋರ್ ಪ್ರಾಬ್ಲಮ್ ಇದ್ದರೆ ಏನು, ಯಾವ ಏರಿಯಾ, ಔಷಧಿಗಳು, ಪಾಯಿಂಟ್ ಚೆಕ್ ಮಾಡೋದು, ರಾಡ್ ಕ್ಲೀನ್ ಮಾಡೋದು, ಹೋಸ್ ಕ್ಲೀನಿಂಗ್ ಮಾಡೋದು, ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದು, ಸ್ಟ್ರಕ್ ಮೋಟರ್ ರಿಮೂವ್ ಮಾಡೋದು, ಬ್ಲಾಸ್ಟಿಂಗ್ ಮಾಡ್ಬೋದು. ನಾವು ಆಲ್ ಓವರ್ ಇಂಡಿಯಾ ಕನ್ಸಲ್ಟಿಂಗ್ ಮಾಡ್ತೀವಿ. ಬಟ್ ಸರ್ವಿಸ್ ಬಂದು ಬೆಂಗಳೂರು ಮಾತ್ರನೇ. ಅಷ್ಟೇ ಕೆಲಸ ಆಯಿತು. ಅವ್ರು ಏನು ಕೊಟ್ಟಿದ್ದಾರೋ ಆ ಕಂಟ್ರೋಲ್ನೆಲ್ಲ ಹಾಕಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಮೊಬೈಲೆಲ್ಲ ಹಾಕಿ ಕೊಟ್ಟಿದ್ದಾರೆ. ಈಗ ನಾನು ಮಾತಾಡೋದು ವೈರ್ ಸುತ್ತಾದು ಇಲ್ಲ, ಸುತ್ತಾ ಇರಲ್ಲ ಅವರೇ ರೆಕಾರ್ಡಿಂಗ್ ಮಾಡೋದು, ನಾನೇ ಸ್ಪೀಚ್ ಕೊಡುವುದು. ನಮ್ಮದು ಬಂದು 1 ಮ್ಯಾನ್ ಶೋ. ಏನಾದರೂ ನಾವೇ ಬಂದು ಮಾಡ್ತೀವಿ. ನಮ್ಮ ಪ್ರೆಸೆಂಟೇಷನ್ ಇರುತ್ತೆ. ಯಾವುದೋ ಸೈಟ್ ಇದ್ದರೆ ಸೈಟ್ ಇನ್ಸ್ಪೆಕ್ಷನ್ ಚಾರ್ಜ್ ಮಾಡ್ತೀವಿ. ಈ ಸೈಟಿಗೆ ಚಾರ್ಜ್ ಮಾಡಿ, ಯಾಕಂದ್ರೆ ಪಾಪ ಫಸ್ಟ್ ಈ ಸೈಟಿಗೆ ಲಾಸ್ಟ್ ಟೈಮ್ ಒಂದೇ ದಿವಸದಲ್ಲಿ ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಿ, ಒಂದೇ ದಿವಸದಲ್ಲಿ ಹೊಸ ಮೋಟ್ರ್ ತೊಗೊಂಡ್ಬಂದು ಒಂದೇ ದಿವಸದಲ್ಲಿ ಈಗಲೂ ಚೆನ್ನಾಗಿ ನೀರು ಬರ್ತಾ ಇದೆ, ಏನು ತೊಂದರೆ ಇಲ್ಲ. ಬಟ್ ಡ್ರೈ ಗ್ಯಾಪ್ ಬಂದಿದೆ. ನಾವು 2 ಸೊಲ್ಯೂಷನ್ ಹೇಳಿದ್ದೀವಿ. ಅದು 2 ಸೊಲ್ಯೂಷನ್ ಅವ್ರು ಮಾಡಿದರೆ ಆಗಿಲ್ಲ ಅಂದರೆ ಆಮೇಲೆ ನಾವು ಡಿವೈನಿಂಗ್ ಮಾಡ್ಬೋದು. ಡಿವೈನಿಂಗ್ ಮಾಡಿ ರಿಪೋರ್ಟ್ ನೋಡಬೇಕು. ಫರ್ದರ್ ಡೆಪ್ತ್ ಹೋಗಿದ್ರೆ ಎಷ್ಟು ನೀರು ಸಿಕ್ಕುತ್ತೆ, ಈಗ ಎಷ್ಟು ನೀರು ಸಿಕ್ಕುತ್ತೆ ಅಂತ ಎಲ್ಲ ಡೀಟೇಲ್ಸ್ಗಳು ನೋಡಿದರೆ ಮಾಡ್ಬೋದು. ಸರಿನಾ. ನನ್ನ ಲೆಕ್ಕ ಪ್ರಕಾರ ಇದು ಹಳೆ ಬೋರು ಕ್ಲೋಸ್ ಆಗಿದೆ ಯೂಟ್ಯೂಬ್ ಹಾಕಕ್ಕೆ. ಸರಿನಾ. ಎಷ್ಟು ಫೀಟ್ಗೆ ಡ್ರಿಲ್ ಮಾಡೋದನ್ನು ಕನ್ಫರ್ಮೇಷನ್ ಮಾಡಬೇಕು. 700 ಚೇಂಜಸ್ಸು ಬೋರ್ ಐತೆ ಸದ್ಯಕ್ಕೆ. ಸರಿನಾ. ಓಕೆ, ನಾವು ಇನ್ನೊಂದು ವೀಡಿಯೋನಲ್ಲಿ ಮೀಟ್ ಮಾಡೋಣ. ಅವ್ರಿಗೂ ಕೆಲಸ ಆಗಿದೆ, ಅವರು ಹೋಗ್ತಾರೆ, ಬರುವುದು ಮಾಡ್ತೀವಿ, ಅವ್ರು ಹೋಗೋದು ಮಾಡ್ತೀವಿ. ಸರಿನಾ. ಹಂಗಂದ್ರೆ ಏನು, ನಾವು ಟಿಲ್ ಎಂಡು ಅಲ್ಲೇ ಇರ್ತೀವಿ ಅಂತ ಲೆಕ್ಕಾಚಾರ. ಯಾರೂ ಇರಲ್ಲ, ಸ್ಕ್ಯಾನಿಂಗ್ ಕಳಿಸ್ಕೊಡ್ತಾರೆ, ಅವ್ರು ಮಾಡಿಬಿಟ್ಟು ಹೋಗ್ತಾರೆ. ಎಕ್ಸ್ಪ್ಲನೇಷನ್ ನಮಗೆ ಸಿಕ್ಕಲ್ಲ. ಅದಕ್ಕೆ ನಾವು ಸ್ಪೆಷಲೇ